ಮತ್ತು ಬೇರೆ ಬೇರೆ PM EGP ತರಬೇತಿ ಇರ್ತವೆ, ಅವರಿಗೆಲ್ಲ ಇದು ಸೌಲಭ್ಯ ಇರುತ್ತೆ ಆಯ್ತಲ್ಲ. ಈಗ ಸರಿ ಹೇಳಿದಂಗೆ ನಿಮಗೆ ತರಬೇತಿನ ನೀಟಾಗಿ ಕಲಿಯಿರಿ, ಇನ್ನು ಕೇವಲ 10 ದಿವಸ ಇದೆ ಆಯ್ತಲ್ಲ. ನೀಟಾಗಿ ಕಲಿತ ಮೇಲೆ ನಾವು ಅದನ್ನ ಹೆಂಗೆ ಬ್ಯಾಂಕಿಗೆ ಲಿಂಕೇಜ್ ಮಾಡಬೇಕು, ಏನೇನು ಸಬ್ಸಿಡಿ ಬರುತ್ತೆ, ಸೌಲಭ್ಯ ಹೆಂಗೆ ಬರುತ್ತೆ ಅನ್ನೋದನ್ನೆಲ್ಲ ನಾವು ನೀವು ಆಸಕ್ತಿ ವಹಿಸಿ ನಮಗೆ ಲಿಸ್ಟ್ ಔಟ್ ಮಾಡಿಕೊಟ್ರೆ ಸೊ ನಾವು ನಿಮಗೆ ಸಹಾಯ ಮಾಡ್ತೀವಿ ಆಯ್ತಲ್ಲ. ಈಗ ನಮ್ಮ ಯೋಜನೆ ಬಗ್ಗೆ ಮತ್ತು ತರಬೇತಿ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟಂಥ ನಮ್ಮ ಉಮೇಶ್ಗೆ ನಮ್ಮ ಸರ್ಕಾರೇತರ ಸಂಸ್ಥೆ ಮತ್ತು ನಿಮ್ಮ ಸ್ವಸಹಾಯ ಗುಂಪಿನ ಪ್ರತಿನಿಧಿಗಳು ಹಾಗೂ ನಿಮ್ಮ ತರಬೇತಿಗಳ ಪರವಾಗಿ ಅವರಿಗೆ ವಂದನಾರ್ಪಣೆ. ಸರ್ ಮಿಷಿನ್ ಇವಾಗ ಹೇಳಿದ್ರಿ, ಇಲ್ಲ ಸರ್ ಪರವಾಗಿಲ್ಲ ಸರ್. ನೀವು ಹೇಳಿದ್ರಿ ಮಿಷಿನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಮಿಷಿನ್ ಕೊಡಿ, ಮಿಷಿನ್ ಕೇಳ್ತಾರೆ, ಕಲ್ತಿದ್ದ ತಕ್ಕನಂಗೆ ಮಿಷಿನ್ ಕೊಡಿ ಸರ್. ಬಂದಿರೋರು ಇವಾಗ ಸರ್ ಏನೋ ಒಂದು ಬ್ಯಾಂಕಲ್ಲಿ ಕೊಡಿಸ್ಬೋದು, ಸಬ್ಸಿಡಿ ಕಳೆದು ನಾವು ಮಿಕ್ಕಿದ್ದು ಕಟ್ಟಲೇಬೇಕು. ಬಟ್ ಮನೆಗಳಲ್ಲಿ ಇವಾಗ ಮಿಷಿನ್ ಕೊಡ್ತಾರೆ, ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕಳಿಸಿರ್ತಾರೆ. ಎಷ್ಟೊಂದು ಜನ ಮಿಷಿನ್ ಕೊಡ್ತಾರೆ ಅಂತಲೇ ಬಂದು ಇಂಟ್ರೆಸ್ಟಿಂದ ಕಲಿತಿದ್ದಾರೆ. ಸೊ ನೀವು ಮಿಷಿನ್ ಕೊಡಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ರಿ ಬೇರೆ ಕಡೆ ಹೋಗಿ ಕಲಿಬೋದು ಅಂತ. ಇಲ್ಲಿ ಕಲಿತು ಮಿಷಿನ್ ಇದೆ ಬೇರೆ ಕಡೆ ಹೋಗಿ ಕಲಿತ್ರು ನಾನು ಬಂದು ಮನೇಲಿ ಹೊಲಿಬೋದು ಅನ್ನೋ ಧೈರ್ಯದ ಮೇಲೆ ಆದ್ರೂ ನಾವು ಹೊಲಿತೀವಿ ಅಂತ ಬೇರೆ ಕಡೆ ಹೋಗಿ ಕಲಿಬೋದು. ಇವಾಗ ಸರ್ಕಾರದ ಕಡೆಯಿಂದ ಹೇಳ್ಕೊಡ್ತಿದ್ದಾರೆ, ಬಟ್ ಬೇರೆ ಕಡೆ ನಾವು ಹೋಗಿ ಕಲಿತೀವಿ ಅಂದ್ರೆ ಅದು ಫ್ರೀಯಿಂದ ಯಾವುದೇ ಕಾರಣಕ್ಕೂ ಯಾರೇ ಎಷ್ಟೇ ಎಕ್ಸ್ಪೀರಿಯನ್ಸ್ ನಾನು ಫ್ರೀಯಿಂದ ಹೇಳ್ಕೊಡ್ತೀನಿ ಅಂತ ಹೇಳೋದು. ಯಾಕಂದ್ರೆ ಅವರು ನನಗೆ ಅವ್ರಿಗೆ ಹೇಳ್ಕೊಡೋದು ಬಂದು ನಾನು ಹೊಲಿದ್ರೆ ನನಗೆ 2 ಬ್ಲೌಸ್ ಹೊಲಿದ್ರೆ ಅಮೌಂಟ್ ಬರುತ್ತೆ ಅನ್ನೋ ಇಂಟೆನ್ಷನ್ ಇದೆ. ಯಾಕಂದ್ರೆ ನಾವು ಕೇಳಿ ಬಿಟ್ಟಿದ್ದೀವಲ್ವ ಸರ್, ಅದಕ್ಕೋಸ್ಕರ ಯಾರು ಫ್ರೀಯಿಂದ ಹೇಳ್ಕೊಡಲ್ಲ. ಬಟ್ ನೀವು ಒಂದು ಮಿಷನ್ ಸರ್ ಅದಲ್ಲ ನೀವು ಅಲ್ಲೇ ಹೋಗಿ ಕಲೀರಿ ಅಂತ ಹೇಳಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ. ಅದು ನಾವು ಕಲಿಸೋದು ಬೇಸಿಕ್ ಸ್ಕೂಲಲ್ಲಿ ಪಾಠ ಮಾಡ್ದಂಗೆ ಅದೇ ಎಕ್ಸಾಮ್ ಬರ್ತದೆ ಅಂತಲ್ಲ, ನೀವು ಓದ್ಕೋಬೇಕಲ್ವ. ಇಡೀ ಎಲ್ಲಾನು ಮಾಡಿರ್ತೀವಿ ಅಂತಲ್ಲ, ಐಲರ್ಸ್ ಹೇಳಿರ್ತೀವಿ ನೀವು ಓದ್ಕೋಬೇಕು ಅಂತ ಹೇಳಿರ್ತೀವಿ. ಇಲ್ಲ ಅಂದ್ರೆ ನಾವೆಲ್ಲ ಹೇಳ್ಬಿಟ್ರೆ ನೀವು ಓದ್ಕೊಳ್ಳೋದೇ ಇಲ್ಲ. ಈ ಕ್ವಶನ್ಸ್ ಹೇಳ್ಬಿಡಿ ಸರ್, ಅದೇ ಆನ್ಸರ್ ಹೇಳ್ಬಿಡಿ. ಅದರ್ಥ ನೀವು ಹೊರಗಡೆ ಆಗ್ತದಿರಿ ಅಂತ ಅಂದ್ರೆ ಗೊತ್ತಾಗ್ತದೆ ನಿಮಗೆ ನಿಜ ಪ್ರಪಂಚ. ಇಲ್ಲಿ ಹೇಳ್ಕೊಡೋದು ಅಷ್ಟೇ ಸತ್ಯ ಅಲ್ಲ, ಅಲ್ಲಿ ಇನ್ನು ಬೇರೆ ಬೇರೆ ಥರನೇ ಇರ್ತದೆ. ಇದು ಮಿನಿಮಮ್ ಇಟ್ಕೊಳ್ಳಿ, ಓಡಿಸಿ ಅಷ್ಟೇ ಹೇಳ್ಬೋದು ಅಷ್ಟೇ. ನೀವು ಹೆಂಗೆ ಓಡಿಸ್ಬೇಕು ಅನ್ನೋದು ರೋಡ್ ಹೋದಲ್ಲೇ ಗೊತ್ತಾಗುತ್ತೆ. ರೋಡ್ಗೆ ಹೋಗಿ ಸ್ವಲ್ಪ ಅಲ್ಲಿ ನೀವು ಹೋಗಿ ಪಬ್ಲಿಕಲ್ಲಿ ಸಾರ್ವಜನಿಕ ಹೋಗೋದು ನಿಮ್ಗೆ ಅರ್ಥ ಆಗುತ್ತೆ ಹೆಂಗಿದೆ ಅಂತ. ಅದಕ್ಕೋಸ್ಕರ ಮಾತ್ರ ಹೋಗಿ ಅಂತ ಹೇಳಿದ್ದೆ. ನೀವು ಇದನ್ನೇ ನಂಬ್ಕೊಂಡು ನಾನು ಬೆಳಗ್ಗೆ ಒಂದು ಮೆಷಿನ್ ಇಟ್ಕೊಂಡು ನಾನು ಶುರು ಮಾಡ್ತೀನಿ ಅಂದರೆ ನಿಮ್ಮಲ್ಲಿ ಯಾರು ಬರೋಲ್ಲ, ನೆನ್ಪಿಟ್ಕೊಂಡು ಯಾರು ಬರೋಲ್ಲ. ನಿಮಗೆ ಒಂಥರ ಇದಾಗುತ್ತೆ. ಸ್ವಲ್ಪ ಕಾಂಪಿಟೇಟಿವ್ ಆದ್ರೂ ಪರವಾಗಿಲ್ಲ, ನೀವು ದುಡ್ಡು ಕೊಡಿದ್ರೂ ಪರವಾಗಿಲ್ಲ. ನೀವೇ ರಿಕ್ವೆಸ್ಟ್ ಮಾಡಿ ಒಂದು 10-15 ದಿನ ಅಂದರೆ ಕಂಟಿನ್ಯೂಟಿ ಇರಲಿ ಅಂತ ಹೇಳಿದ್ದು ನಾನು. ಇದ್ರ ಮುಂದೆ ಇನ್ನು ಸ್ವಲ್ಪ ಇನ್ನೊಂದು 15 ದಿನ ಅಲ್ಲಿ ಹೊರಗಡೆ ಹೋಗಿ ದುಡಿದ್ರೆ ನಿಮ್ಗೆ ಪಕ್ಕ ಗೊತ್ತಾಗುತ್ತೆ. ನಾವು ಮಾಡ್ಬೋದು, ಮಾಡೋಕ್ಕಾಗಲ್ವೋ, ಮಾಡೋಕ್ಕೆ ಕೆಪಾಸಿಟಿ ಇರೋದು ಕಷ್ಟ ಆಗುತ್ತೆ. ಇದನ್ನೇ ನಂಬ್ಕೊಂಡು ನೀವು ಇಷ್ಟ ಆಗೋದು ಕಷ್ಟ ಆಗುತ್ತೆ. ಎಲ್ಲರೂ ಕೇಳ್ತೀವಿ, ಬೆಳಿಗ್ಗೆಯಿಂದ ನನಗೂ ಇದೆ ಮಿಷಿನ್ ಬೇಕು, ಕಲಿಯೋಕ್ಕಾಗುತ್ತೆ, ನಮಗೆ ಮಿಷಿನ್ ಬೇಕು ಅಂತಾನೆ ಈಗ ತಗೊಳ್ಳೋರು ಇದ್ದಾರೆ, ಈಗ ಅಲ್ಲೇ ಸೇಮ್ ಬಿಡಿ ಸೇಮ್. ಅದಕ್ಕೆ ಆಮೇಲೆ ಇನ್ನೊಂದೇನು ಗೊತ್ತಾ ಇಂಪಾರ್ಟೆಂಟ್, ಇಲ್ಲಿ ಕಲ್ತ ಮೇಲೆ ನಾವು ತರಬೇತಿ ಸರ್ಟಿಫಿಕೇಟ್ ಸಹ ಕೊಡ್ತೀವಿ. ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡೋದ್ರಿಂದ ಇನ್ ಕೇಸ್ ಬೇರೆ ಬೇರೆ ಯೋಜನೆಗಳು ಎಲಿಜಿಬಿಲಿಟಿ ಕೇಳಿದಾಗ ನಮ್ಮ ತರಬೇತಿ ಸರ್ಟಿಫಿಕೇಟ್ ಕೊಟ್ಟರೆ ನಿಮ್ಗೆ ಅಲ್ಲಿ ಪ್ರಾವಿಷನ್ ಅವಕಾಶ ಸಿಗುತ್ತೆ ಆಯ್ತಲ್ಲ. ಅವರು ಈಗ ಆಯಿತು ಅಲ್ಟಿಮೇಟ್ಲಿ ಮಿಷಿನ್ ಅಂತಿದ್ದೀರಾ. ನಿಮಗೆ ನಾವು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳ್ಬಿಟ್ಟೆ, ನೀವು ನಾವು ಇಲ್ಲಿ ಮಿಷಿನ್ ಕೊಡೋ ಉದ್ದೇಶ ಅಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಇದು ಮಿಷಿನ್ ಕೊಡೋ ಉದ್ದೇಶ ಅಲ್ಲ. ಮಿಷಿನ್ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಕಲ್ಸೋದು ಉದ್ದೇಶ ಇರೋದು. ಈ ಸ್ಕೀಮ್ನಲ್ಲಿ ಮಿಷಿನ್ ಕೊಡೋದು ಇಲ್ಲ, ಸಬ್ಸಿಡಿ ಕೊಡೋದು ಇಲ್ಲ, ತರಬೇತಿ ಕೊಡೋದು ಕಾರ್ಯಕ್ರಮ ಇದು. ನಾನು ಇಲ್ಲದನ್ನು ಮಾತಾಡಿ ನಿಮ್ಗೆ ಸುಮ್ಮನೆ ಆಸೆ ಹುಟ್ಟಿಸಿ ನೀವು ಮಿಷಿನ್ ಕೊಡೋಕ್ಕೆ ಇರ್ತೀರಾ ಇಲ್ಲ ಅಂದರೆ ಹೋಗ್ಬಿಡಿ ಅಂತ ನಾನು ಹೇಳಕ್ಕೆ ಬರಲ್ಲ. ತರಬೇತಿ ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಕರ್ಸಿರ್ತೀನಿ, ತರಬೇತಿ ತಗೊಳ್ಳಿ. ಆದರೆ ಲಾಸ್ಟ್ ಹೇಳಿದ ಕಡೆ ದಿನ ಜಾನನವ್ರು ಹೇಳ್ತಾರೆ, ಮಿಷಿನ್ ತಗೊಳ್ಳೋದಕ್ಕೂ ಬೇರೆ ಬೇರೆ ಮಾರ್ಗೋಪಾಯ, ಬೇರೆ ಸ್ಕೀಮು, ಬೇರೆ ಡಿಪಾರ್ಟ್ಮೆಂಟ್ ಇದೆ. ಅದು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳ್ತಾರೆ. ಅವ್ರನ್ನ ಫಾಲೋ ಅಪ್ ಮಾಡಿ ನೀವು ಏನೋ ಅವ್ರ ಹತ್ರ ಅಪ್ರೋಚ್ ಮಾಡಿದರೆ ಖಂಡಿತ ನಿಮ್ಗಳಿಗೆ ಮಿಷಿನ್ ಸಿಗ್ಬೋದು, ಸಬ್ಸಿಡಿ ಲೆಕ್ಕದಲ್ಲಿ ಸಿಗ್ಬೋದು. ಇನ್ನೂ ಅರ್ಜೆಂಟ್ ಇರೋದಾದರೆ ನೀವು ಸಾಲ ಸೌಲಭ್ಯ ತಗೊಂಡು ಅದಾದಮೇಲೆ ನೀವು ಬ್ಯಾಕ್ ಎಂಡಲ್ಲಿ ಆ ಸಾಲಕ್ಕೆ ಅದು ಅಡ್ಜಸ್ಟ್ ಮಾಡ್ತಾರೆ.
ಎಲ್ಲರಿಗೂ ಕೂತಿರೋರಿಗೆ ಮಿಷಿನ್ ಕೊಡಕ್ಕೆ ಅಂತ ಕಾರ್ಯಕ್ರಮ ಅಂತ 100% ಅಲ್ಲ ಇದು. ಸರ್ ಅದು ನಿಮ್ಮ ಸರ್ ಮನೆ ಜನ ಕೇಳಿದ್ರು ಸರ್ ಮೊದಲೇ ಹೇಳಿದ್ದು ಅವ್ರಿಗೆ ಬರ್ಬೇಕಾದ್ರೆ ಮಿಷಿನ್ ಕೊಡ್ತಾರೆ ಕಳಿಸ್ತಾರೆ ಅಂತಾನೆ ಹೇಳಿ ಕರೆದಿದ್ದು ಸರ್ ಅವರು. ನೋಡಮ್ಮ, ಈಗ ಕರಿಬೇಕಾದ್ರೆ ನಿಮ್ಗೆ ಯಾರು ಕರೀತಿರೋದು ನಾನು ಹೇಳಿ? ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರಲ್ಲ ನಮ್ಮ ಇಲ್ಲ ಇಲ್ಲ ಕರೆಕ್ಟ್ ಆಗಿ ನಿಮ್ಗೆ ಯಾರು ಕರೀತಿರೋದು? ಅವ್ರ ಹೆಸರೇನು? ರೂಪಕ್ಕ ಯಾರು ರೂಪಕ್ಕ ಸಾಕು ಪ್ರಭಾವತಿ ಅಂತ. ಪಂಚಾಯತಿ ಕೆಲಸ ಮಾಡ್ತಾರಾ? ಹಾ. ಪಾಪ ಅವ್ರಿಗೇನು ಅನ್ಸುತ್ತೆ ಹೇಳಿ? ಅವ್ರಿಗೆ ಇನ್ನೊಬ್ರು ಹೇಳಿರ್ತಾರೆ, ಅವ್ರು ಮತ್ತೊಬ್ರು ಹೇಳಿರ್ತಾರೆ, ಏನು ಹೇಳಿರ್ತಾರೆ? ಮೊದಲನೇ ದಿನ ಬಂದಾಗಲೂ ನಿಮ್ಗೆ ಹೇಳಿರ್ತಾರೆ ತರಬೇತಿ ಕಾರ್ಯಕ್ರಮ ಅಲ್ಲ. ಇದು ಎಷ್ಟನೇ ದಿನ? ಥ್ಯಾಂಕ್ ಯು. ನೀವು ಈಗಲೂ ನಂಬ್ಕೊಂಡಿದ್ದೀರಾ? ಎಂತ ಹೇಳಿದ್ರು